ಇಲ್ಲ, ನಾನು ಮಾತಾಡೋದೇನಿಲ್ಲ. ಹೊಸಬ್ರ ತಂಡ ಸಿನಿಮಾ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈಗ ಕನ್ನಡ ಸಿನಿಮಾಗಳನ್ನ ಮಾಡಿ ಅದನ್ನು ಮಾರ್ಕೆಟಿಗೆ ತಲುಪಿಸಿ ಹಾಕಿರೋ ದುಡ್ಡನ್ನು ತೆಗೆಯೋದೇ ದೊಡ್ಡ ಹಾರರ್. ಸೊ ನಾವೆಲ್ಲರೂ ಒಂದು ಹಾರರ್ನೇ ಬದುಕ್ತಾ ಇದ್ದೀವಿ. ಅದರಲ್ಲಿ ಧೈರ್ಯ ಮಾಡಿ ಸಿನಿಮಾ ಮಾಡಿದರೆ ಮೆಚ್ಚಬೇಕಾಗುತ್ತೆ. ಅಂಥವರಿಂದ ಆ ಥರ ಧೈರ್ಯ ಮಾಡ್ತಾ ಇರೋರಿಂದನೇ ಸಿನಿಮಾ ಇನ್ನು ಉಳ್ಕೊಂಡಿದೆ ಅನಿಸುತ್ತೆ. ಈಗ ತುಂಬ ಪ್ರಭಾವಶಾಲಿ, ತುಂಬ ಪ್ರಭಾವಶಾಲಿ ಮಾಧ್ಯಮ. ಅದನ್ನು ಉಳಿಸ್ಕೊಳ್ದೇ ಇದ್ದರೆ ನಾವು ತುಂಬ ದೊಡ್ಡ ಒಂದು ಅಭಿವ್ಯಕ್ತಿಯ ಮಾಧ್ಯಮವನ್ನು ಕಳ್ಕೊಂಡ್ಬಿಡ್ತೇವೆ. ಭಾಷೆ ಉಳಿಬೇಕು, ಸಂಸ್ಕೃತಿ ಉಳಿಬೇಕು, ನಮ್ಮ ಅಸ್ತಿತ್ವ ಉಳಿಬೇಕು ಅಂದರೆ ಸಿನಿಮಾ ಕೂಡ ಉಳಿಬೇಕು. ಸೊ ಸಿನಿಮಾ ಉಳಿಯೋದಕ್ಕೆ ಇಂಥವ್ರು ಮಾಡ್ತಾ ಇರೋ ಈ ಪ್ರಯತ್ನಗಳು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಒಂದೊಂದು ಪ್ರಯತ್ನವು ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ಎಲ್ರಿಗೂ ಧನ್ಯವಾದ, ಅಭಿನಂದನೆಗಳು, ಒಳ್ಳೆಯದಾಗಲಿ. ಅದೇ ನೀವಾಗಲೇ ನೀವು ಕೇಳಿದಾಗ ನನಗೂ ಹೇಳಬೇಕು ಅನಿಸ್ತು, ಹಾರರ್ ಯಾಕೆ ಬೇಕು ಅಂತಂದ್ರೆ ನಿಜ ಜನಗಳಿಗೆ ನಿಜವಾದ ಹಾರರ್ ನೋಡಿ ಏನು ಅನಿಸ್ತಲ್ಲ. ಯಾಕಂದ್ರೆ ದಿವಸ ನೋಡ್ತಾ ಇದ್ದಾರೆ, ಜೊತೆಗೆ ಅದು ಇಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇಲ್ವಲ್ಲ, ಸಡನ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ತುಂಬ ಎಲ್ಲ ಸ್ಲೋ ಪಾಯ್ಸನ್ ತಾನೇ ನಾವು ತಗೊಳ್ತಾ ಇರೋದು. ಹಾಗಾಗಿ ಸಡನ್ ಆಗಿ ಇವಾಗ ಕರ್ಕೊಂಬಂದು ಹೆದರ್ಸಿದ್ರೆ ಇವರಿಗೆ ಭಯ ಆಗುತ್ತೆ. ಜೊತೆಗೆ ನಮಗೆ ಸ್ಟಾರ್ಗಳಿಲ್ಲ ಅಂದಾಗ ಸಿನಿಮಾಗಳು ಇಲ್ಲ ದೆವ್ವ ಇಲ್ಲ ದೇವ್ರನ್ನ ಹಿಡ್ಕೋಬೇಕು ನಾವು, ಅವರೇ ದೊಡ್ಡ ಸ್ಟಾರ್ಗಳು ನಮಗೆ. ಸೊ ಅವ್ರ ಮೂಲಕ ಒಂದು ಸಲಕರಣೆ ಅಂತ ಹೇಳ್ಬೋದು, ದೆವ್ವನೋ ದೇವರು, ಅದರಲ್ಲಿ ನಮಗೆ ನಂಬಿಕೆ ಇದೆಯೋ ಇಲ್ವೋ ಅದನ್ನು ಬಳಸಿ ಒಂದು ಕಥೆಯನ್ನು ಹೇಳೋಕ್ಕೆ ಸಾಧ್ಯ ಆದರೆ, ಒಂದು ಕತೆ ಕಟ್ಟಿ ಅದರ ಮೂಲಕ ಅನುಭವಗಳನ್ನ ಹಂಚ್ಕೊಳ್ಳೋಕೆ ಸಾಧ್ಯ ಆದರೆ, ಒಂದು ಸಂಭಾಷಣೆ ಸಾಧ್ಯ ಆದರೆ ಯಾಕಾಗಬಾರ್ದು. ಅದೇ ಸೊ ಸಮಸ್ಯೆಗಳಿಗೆ ಜನ ಸ್ಪಂದಿಸ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಅದು ಇವರು ಟ್ಯಾಗ್ಲೈನ್ ಇದೆಯಲ್ಲ ಹಾಗೆ. ಸೊ ಬೇರೆಯವ್ರಿಗೆ ಆಗ್ತಾ ಇದೆ ಅನ್ನೋದನ್ನ ನೋಡಿನೂ ಸಹ ನಮಗಾಗಬಹುದು ಅಂತ ಅನ್ನಿಸ್ತಾ ಇಲ್ಲ ನಮಗೆ. ನಾವು ಸೇಫ್ ಆಗಿದ್ದೀವಿ ಅಂತ ನೋಡಿದ್ವಿ. ಸೊ ಒಂದು ಕಡೆ ಒಂದು ರಸ್ತೆಯಲ್ಲಿ ಬೆಂಕಿ ಹತ್ಕೊಂಡ್ರೆ ನಮ್ಮ ಮನೆಗೂ ಕೊನೆಗೆ ಒಂದು ದಿವಸ ಬಂದು ಮುಟ್ಟುತ್ತೆ. ಅಲ್ಲಿವರೆಗೂ ನಾವು ಹಾಗೆ ಜಾಗರೂಕರಾಗಿ ಇರಬೇಕಾ ಅಥವಾ ಎದ್ದೇಳಬೇಕಾ, ಆ ಪ್ರಜ್ಞೆಯನ್ನು ಮೂಡಿಸುವಂಥ ಒಂದು ಸಣ್ಣ ಪ್ರಯತ್ನ ಇದು ಅಂತ ಹೇಳ್ಬೋದು. ಇಲ್ಲ, ನಾವು ಮೊದಲಿಂದನೂ ಸಹಜ ಕೃಷಿನೇ ಮಾಡ್ತಾ ಇರೋದು. ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ, ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ, ಅದನ್ನೇ ಮಾಡ್ತಾ ಇರೋದು. ನನಗೆ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮೂಲ ಪ್ರೇರಣೆ ಅದನ್ನೇ. ನಾನು ನಂಬಿರುವಂತಹ ವಿಷಯಗಳನ್ನ ಈ ಸಿನಿಮಾ ಕೂಡ ಹೇಳ್ತಾ ಇತ್ತು. ನಾನು ನಂಬಿರುವಂಥದ್ದು ಅಂತ ಮಾತ್ರ ಅಲ್ಲ, ಒಂದಷ್ಟು ಇದ್ದಿದ್ದರಿಂದ ನಂಬಿರುವಂಥ ವಿಷಯಗಳು. ಸೊ ಆ ಥರದ ವಿಷಯಗಳನ್ನ ಈ ಸಿನಿಮಾ ಹೇಳ್ತಾ ಇದ್ರಿಂದ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಅದು. ಜೊತೆಗೆ ಇದು ಮಾತಾಡಬೇಕಾದಂಥ ವಿಷಯ, ಯಾಕಂದರೆ ತುಂಬ ಮೂಲಭೂತ ಅವಶ್ಯಕತೆ ಆಹಾರ. ಅದನ್ನೇ ನಾವು ಗಮನ ಹರಿಸ್ತಾ ಇಲ್ಲ. ಯಾಕಂದರೆ ಇವತ್ತಿನ ಕೊಳ್ಳುಬಾಕ ಸಂಸ್ಕೃತಿ ಜೊತೆಗೆ ಬಂಡವಾಳಶಾಹಿಗಳ ಹಿಡಿತದಲ್ಲಿರೋ ಒಂದು ಎಕಾನಮಿ ಇಟ್ಕೊಂಡಿದ್ದೀವಿ. ಈ ಅರ್ಥವ್ಯವಸ್ಥೆ ನಮ್ಮನ್ನು ಓಡೋದಕ್ಕೆ ಪ್ರೇರೇಪಿಸ್ತಾ ಇದೆ. ನಿಂತು ನಮ್ಮ ಸುತ್ತಮುತ್ತ ಏನಿದೆ, ನಮ್ಮ ತಟ್ಟೆಯಲ್ಲಿ ಏನಿದೆ ಅಂತ ನೋಡೋದಕ್ಕೂ ನಮಗೆ ಗಮನ ಇಲ್ಲ. ಹಾಗಾಗಿದೆ ನಮ್ಮ ತಟ್ಟೆಯಲ್ಲಿ ಏನಿದೆ, ಅದರಲ್ಲಿ ಏನೇನು ತಿಂತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ಏನನ್ನು ತಿನ್ನಿಸ್ತಾ ಇದೀವಿ ಅನ್ನೋದನ್ನ ಯೋಚನೆ ಮಾಡ್ತಾ ಇಲ್ಲ ನಾವು. ಅದನ್ನು ಯೋಚನೆ ಮಾಡೋದಕ್ಕೆ ಮಾಡಿಸ್ಲಿಕ್ಕೆ ಸಾಧ್ಯನಾ ಅನ್ನೋದು ಒಂದು ಪ್ರಯತ್ನ ಇದೆ. ನೀವು ಕೇಳ್ತಾ ಇದ್ರಿ, ಲಾಸ್ಟ್ ಟೈಮ್ ಕೇಳಿದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ತಲುಪ್ಸಕ್ಕಾಗತ್ತೆ ಜನಗಳಿಗೆ ಅಂತ. ಅದು ಗೊತ್ತಿಲ್ಲ, ಒಂದು ಸಂಘಟಿತ ಪ್ರಯತ್ನ ಅನ್ಸುತ್ತೆ. ಈಗ ನೀವುಗಳು ಎಷ್ಟು ಮುಖ್ಯ ಅಲ್ಲಿ ಅಂತಂದ್ರೆ ತಗೊಂಡು ಹೋಗಿ ಈ ಥರದ ಸಿನಿಮಾಗಳನ್ನ, ಈಗ ನೀವು ಬರೆಯೋ ಒಂದೊಂದು ಪದವು ಹೆಂಗೆ ಇಂಪ್ಯಾಕ್ಟ್ ಮಾಡ್ತೀನಿ. ನಾನಂತೂ ಹೆಚ್ಚು ಕಡಿಮೆ ರಿವ್ಯೂ ಓದೇ ಸಿನಿಮಾ ನೋಡೋನು ನಾನು. ಸೊ ರಿವ್ಯೂ ಚೆನ್ನಾಗಿಲ್ಲ ಅಂದ್ರೆ ಅಲ್ಲೇ ಅದನ್ನ ಸ್ಪೆಲ್ಟರ್ ಮಾಡಿಬಿಟ್ಬಿಟ್ಟಿರ್ತೀವಿ. ಸೊ ರಿವ್ಯೂ ಚೆನ್ನಾಗೇ ಬರೀಬೇಕು ಅಂತಲ್ಲ, ವಸ್ತುನಿಷ್ಠವಾಗಿ ನೀವು ಏನೇನು ಬರೀತೀರೋ ಅದೆಲ್ಲವೂ ಎಲ್ಲೋ ಒಂದು ಕಡೆ ಆ ಥರದ ಒಲವಿರುವಂಥ ಅಥವಾ ಆ ಓರಿಯೆಂಟೇಷನ್ ಇರುವಂಥ ಯಾರೇ ಆಗಲಿ ಅದನ್ನು ಓದಿದಾಗ ನೋಡೋ ಸಾಧ್ಯತೆಗಳಿರ್ತವೆ. ಸೊ ಪ್ರೇಕ್ಷಕರಿಗೆ ಸಿನಿಮಾನ ತೊಗೊಂಡೋಗಿ ಸೇರಿಸುವಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಅದು ಸೇರಿಸೋದಕ್ಕೆ ಅರ್ಹವಾ ಇಲ್ಲವಾ ಅಂತ ಅನ್ನೋದನ್ನು ನೀವೇ ನಿರ್ಧರಿಸಿ ಅದನ್ನು ಮಾಡಬೇಕಾಗುತ್ತೆ. ಜೊತೆಗೆ ನಾವು ಓವರ್ ಪೀರಿಯಡ್ ಆಫ್ ಟೈಮ್, ನಾನು ಅದೆಲ್ಲ ಕಡಿಮೆ ಹೇಳ್ತಾ ಇರ್ತೀನಿ, ಯಾಕೆ ಇಲ್ಲಿ ಹೊಸ ಎಕ್ಸ್ಪೆರಿಮೆಂಟ್ಗಳಿಗೆ ಇವಾಗ ಸಿಕ್ಕಾಪಟ್ಟೆ ಕಷ್ಟ ಇದೆ. ಹೊಸ ಸಿನಿಮಾಗಳು, ಚಿಕ್ಕ ಸಿನಿಮಾಗಳಿಗೆ ಜಾಗವೇ ಇಲ್ಲ. ಥಿಯೇಟರ್ಗಳಲ್ಲೂ ನಾವು 2 ದಿವಸ ಕಲೆಕ್ಷನ್ ಅಂದರೆ 3 ದಿವಸದಲ್ಲಿ ಕಲೆಕ್ಷನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟೊಂದು ಪಬ್ಲಿಸಿಟಿ ಮೆಕ್ಯಾನಿಸಮ್ ನಮಗೆ ಚಿಕ್ಕ ಸಿನಿಮಾಗಳಿಗೆ ಇರುವುದಿಲ್ಲ. ಮಂಗಳವಾರದಷ್ಟೊತ್ತಿಗೆ ನೆಕ್ಸ್ಟ್ ವಾರದ ಸಿನಿಮಾ ಡಿಸೈಡ್ ಆಗೋಗ್ಬಿಡುತ್ತೆ.
ಸೊ ನೀವು ಒಂದು ವಾರದೊಳಗೂ ಅಲ್ಲ, ಅದು 3 ದಿವಸ 4 ದಿವಸದಲ್ಲಿ ನೀವು ಕಲೆಕ್ಷನ್ ತೋರಿಸ್ಬೇಕಾಗತ್ತೆ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ, ಥಿಯೇಟರ್ಲಿ ಇರಬೇಕು ಸರ್. ಹಾಂ, ಇಲ್ಲ ಡಿಸೈಡ್ ಆಗೋಗ್ಬಿಡುತ್ತಲ್ಲ. ಹೌದು, ಶುಕ್ರವಾರ ಮಧ್ಯಾಹ್ನ ನೀವು ಹೇಳ್ದಂಗೆ ನಿಜ. ನಾವು ಆಶಾವಾದಿಗಳು, ಅಲ್ಲಿ ತನಕ ಹೋಗುತ್ತೇನೋ ಅಂತ ಹೇಳ್ತಾ ಇರ್ತೀವಿ ಸಿನಿಮಾ ಮಾಡಿದವರೆಲ್ಲ. ಸೊ ಹಾಗಿರುವಂಥ ಪರಿಸ್ಥಿತಿಯಲ್ಲಿ ನಾವು ಗೊತ್ತಿಲ್ಲ ನಾವು ಎಲ್ಲಿ ಸೋತ್ವಿ ಅಂತ ನೋಡ್ಕೋಬೇಕಾಗತ್ತೆ. ಈಗ ಒಂದು ಲೆವೆಲ್ಗೆ OTT ಎಲ್ಲ ಬಂದಾಗ ಸಣ್ಣ ಸಣ್ಣ ಸಿನಿಮಾಗಳಿಗೆ, ಹೊಸ ಪ್ರಯತ್ನಗಳಿಗೆ ಅವಕಾಶ ಇತ್ತು, ಯಾಕೆಂದ್ರೆ ಅವ್ರಿಗೆ ಸಿನಿಮಾಗಳಿರಲಿಲ್ಲ. ಈ ಕೊರೋನಾ ಬಂದು ಹೋದ ಮೇಲೆ ದೊಡ್ಡದ ಬದಲಾವಣೆ ಏನಾಗಿದೆ ಅಂದರೆ ದೊಡ್ಡ ಸಿನಿಮಾಗಳು ಅಲ್ಲಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿವೆ. ಅವ್ರಿಗೆ ಅದು ಟಿವಿ ಥರ ಇತ್ತು, ಟಿವಿಗೆ ಹೋದ್ರೆ ನಾವು ಸ್ಟಾರ್ಗಳಾಗಲ್ಲ ಅಂತ ಸ್ಟಾರ್ಗಳೆಲ್ಲ OTT ಇಂದ ದೂರ ಇದ್ರು. ಈಗೆಲ್ಲ ಎಲ್ಲರಿಗೂ ಅಲ್ಲಿಯ ಅದರ ನಿಜವಾದ ಪಾಸಿಬಿಲಿಟೀಸ್ ಗೊತ್ತಾಗೋಗ್ಬಿಟ್ಟಿದೆ, ಸಾಧ್ಯತೆಗಳು ಗೊತ್ತಾಗೋಗಿದೆ. ಎಲ್ಲರೂ ಅಲ್ಲಿ ಕೂತಿದ್ದಾರೆ. ಈಗ ಸಣ್ಣ ಸಿನಿಮಾಗಳಿಗೆ ಅಲ್ಲೂ ಜಾಗ ಇಲ್ಲ ಈಗ. ಸೊ ಸಣ್ಣ ಸಿನಿಮಾಗಳು ಅನಾಥರಾಗಿವೆ. ಸೊ ನೀವುಗಳೆಲ್ಲ ಕೈ ಹಿಡಿದು ನಡೆಸಿದ್ರೆ ಹೊಸ ಸಿನಿಮಾಗಳು, ಹೊಸ ಪ್ರಯತ್ನಗಳು ಆಗೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿದ್ರು ಬರೀ ದೊಡ್ಡ ಪ್ರಯತ್ನಗಳು ಮಾತ್ರ ಹೊಸ ಪ್ರಯತ್ನಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಥರದ ಪರಿಸ್ಥಿತಿ ಈಗ ಬಂದಿದೆ. ಜೊತೆಗೆ ನಾವು ಪ್ರೇಕ್ಷಕರನ್ನು ನಮ್ಮ ಜೊತೆಗೆ ತಗೊಂಡು ಹೋಗುವಂಥ ಒಂದು ಕೆಲಸದಲ್ಲೂ ನಾವು ಇದುವರೆಗೂ ಸೋತಿದ್ದೀವಿ ಅನ್ಸುತ್ತೆ. ಯಾಕೆ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರಿಲ್ಲ? ಮಲಯಾಳಂ ಸಿನಿಮಾಗಳು ಇವಾಗಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕೆ ಅಲ್ಲಿ ಮಾತ್ರ ಹೊಸ ಪ್ರಯತ್ನಗಳಾದಾಗ ಒಪ್ಕೊಂತಾರೆ? ನಮ್ಮಲ್ಲಿ ಹೊಸ ಪ್ರಯತ್ನಗಳನ್ನು ತಲುಪಿಸೋಕ್ಕೆ ಆಗಲ್ಲ, ಎಷ್ಟೇ ಮಾಧ್ಯಮ ಸಪೋರ್ಟ್ ಮಾಡಿ. ಎಷ್ಟೊಂದಿಲ್ಲ ಒಳ್ಳೊಳ್ಳೆ ಸಿನಿಮಾಗಳು. ಈಗ ಫೋಟೋ ಫಾರ್ ಎಕ್ಸಾಂಪಲ್, ಎಷ್ಟು ಒಳ್ಳೆ ಸಿನಿಮಾ, ಅಷ್ಟೆಲ್ಲ ಮಾಡಿ ಅಷ್ಟೆಲ್ಲ ಸಪೋರ್ಟ್ ಇದ್ರು ಸಹ ಪ್ರೇಕ್ಷಕನಿಗೆ ಯಾಕೆ ಅದು ತಲುಪಿಸ್ಲಿಕ್ಕೆ ನಮಗೆ ಅಷ್ಟು ಆ ಮಟ್ಟಿಗೆ ಅದಕ್ಕೆ ಎಷ್ಟು ಶಕ್ತಿ ಇತ್ತು ಅಷ್ಟು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ನಾವು ಪ್ರೇಕ್ಷಕರನ್ನೇ ಬೆಳೆಸ್ಕೊಳ್ಳೋದ್ರಲ್ಲೋ ನಾವು ಸೋತಿ ಸಿನಿಮಾಗಳು ಅಂತ ನನಗೆ ಅನ್ಸುತ್ತೆ. ಅದ್ರ ಜವಾಬ್ದಾರಿ ನಾವು ತಗೊಂಡು ನಿಧಾನವಾಗಿ ಒಂದು ಪ್ರೇಕ್ಷಕ ವರ್ಗನ, ಒಂದು ಓಪನ್ ಆಗಿರುವಂತಹ ಒಂದು ಮುಕ್ತ ಮನಸ್ಸಿನ ಒಬ್ಬ ಪ್ರೇಕ್ಷಕನನ್ನ ಬೆಳೆಸ್ಕೊಳ್ಳೋದ್ರಲ್ಲಿ ನಾವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಅಷ್ಟೇ. ಆ ಥರದ್ದು ಒಂದು ಪ್ರಯತ್ನನೇ ಇದು ಅಂತ ನಾವು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.